ಈ ನುಗ್ಗೆಕಾಯಿ ಸೊಪ್ಪನ್ನು ಮಾರಿ 1 ಕೋಟಿ ರೂಪಾಯಿ ಅಥವಾ 2 ಕೋಟಿ ರೂಪಾಯಿ ನಾರ್ತ್ ಇಂಡಿಯಾದಲ್ಲಿ ಮಾಡ್ತಿದ್ದಾರೆ ಅಂದರೆ 2 ವರ್ಷದಿಂದ ಎಲ್ಲರೂ ಕೂಡ ನಗ್ದಿದ್ರು. ಆದರೆ ಇವಾಗ ಎಲ್ಲರೂ ಕೂಡ ಈ ನುಗ್ಗೆಕಾಯಿ ಸೊಪ್ಪಿಂದ ಹೋಗ್ತಿದ್ದಾರೆ. ಸೊ ಇದೇ ರೀತಿ ಇನ್ನು ನೆಕ್ಸ್ಟ್ ಯಾವುದು ಟ್ರೆಂಡ್ ಆಗುತ್ತೆ ಅಂದರೆ, ಒಂದು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು, ಅದ್ರ ಬಗ್ಗೆ ತುಂಬ ಜನ ಗೊತ್ತಿಲ್ಲ. ಇನ್ನೊಂದು ಬಂದುಬಿಟ್ಟು ವುಡ್ ಆ್ಯಪಲ್ಲು ಅದು ಎಷ್ಟು ಅಡ್ವಾಂಟೇಜ್ ಇದೆ ಅಂದರೆ, ನಿಮಗೆ ನಾರ್ಮಲಾಗಿ ಏನೇ ಆರೋಗ್ಯದ ಸಮಸ್ಯೆಗಳು ಎಲ್ಲಿಂದ ಬರುತ್ತೆ, ನಿಮಗೆ ಹೊಟ್ಟೆಯಿಂದ. ಇವಾಗ ಯಾವ ರೀತಿ ಒಂದು ಗಾಡಿಯಲ್ಲಿ ಇಂಜನ್ ಕೆಟ್ಟೋಯ್ತು ಅಂದರೆ ಎಲ್ಲ ಪಾರ್ಟ್ಸು ಕೆಟ್ಟೋಗುತ್ತೋ, ಹಂಗೆ ಹೊಟ್ಟೆ ಅನ್ನೋದು, ಗಟ್ಟಿ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ವುಡ್ ಆ್ಯಪಲ್ ಮೇಲೆ ನಾವು ಕೂಡ ಆಲ್ಮೋಸ್ಟ್ 3-4 ಮಂತ್ಸಿಂದ ವರ್ಕ್ ಮಾಡ್ತಾನೆ ಇದ್ದೀವಿ. ತುಂಬ ರಿಸರ್ಚ್ಗಳು ಕೂಡ ನಡೀತಿದೆ. ಸೊ ನುಗ್ಗೆನೇನಾದರೂ ನೀವೇನಾದರೂ ನಾರ್ಮಲಾಗಿ ಚಿಕನ್ಗೆ ಎಷ್ಟು, ಒಂದು ಚಿಕನ್ಗೆ 300 ರೂಪಾಯಿ ಇರ್ಬೋದು ಕೆಜಿ, ಮಟನ್ಗೆ ಎಷ್ಟು ನಿಮ್ಗೆ ನಾರ್ಮಲಾಗಿ 600, 700, 800 ರೂಪಾಯಿ. ಆದರೆ ಈ ನುಗ್ಗೆಕಾಯಿ ಸೊಪ್ಪು ಪೌಡ್ರಿಗೆ 1000 ರೂಪಾಯಿ ಇದೆ. ಇದನ್ನು ಯಾವ ರೀತಿ ಮಾಡೋದು ಅಂತ ಬಿಟ್ಟು ತುಂಬ ಜನ ಕೇಳಿದರು. ನೆಕ್ಸ್ಟ್ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀವಿ, ಇನ್ನೊಂದು 1 ಮಂತ್ 2 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀವಿ. ಇಲ್ಲಿ ಇದನ್ನು ಅಂದರೆ ಸರಿಯಾಗಿ ಕಂಡೀಷನಲ್ಲಿ ಬೆಳೆದಿಲ್ಲ, ಇಲ್ಲಾಂದರೆ ತೋರಿಸ್ತಿದೆ. ಇವಾಗ ನಾರ್ಮಲಾಗಿ ಈ ರೀತಿ ಕ್ರಿಯೇಟ್ ಮಾಡ್ಕೊಬಿಟ್ಟು ಭಾಗ್ಯ ಅಂತ ತಳಿ ಬರುತ್ತೆ, PMK 1 ಅಂತ ಬರುತ್ತೆ, PMK 2 ಅಂತ ಬರುತ್ತೆ, ಇನ್ನೊಂದು ಬೇರೆ ನೇಮ್ ಇದೆ. ಸೊ ಈ ಎಲ್ಲ ತಳಿಗಳದ್ದು ಈ ಥರ ಇದು ಮಾಡಿಬಿಟ್ಟು ಈ ರೀತಿ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದ್ರೆ ಇವೆಲ್ಲ ಇದಾಗಿಬಿಡುತ್ತೆ. ಆಮೇಲೆ ಅದನ್ನು ಪೌಡ್ರ್ ಮಾಡಿ ಸೇಲ್ ಮಾಡೋದು ಅಷ್ಟೇ. ಅದಕ್ಕೇನು ಲಾರ್ಜು ಏನು ರಾಕೆಟ್ ಸೈನ್ಸ್ ಏನಿಲ್ಲ. ಸೊ ನೀವು ಏನಾದರೂ ಬೆಳೆದಿಲ್ಲ ಅಂದರೆ, ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನುಗ್ಗೆಕಾಯಿ ಗಿಡಗಳನ್ನು ಬದುಗಳಲ್ಲಿ ಈ ರೀತಿ ಹಾಕ್ಕೊಳ್ಳಿ. ಇದು ನೈಟ್ರೋಜನ್ ಫಿಕ್ಸಿಂಗ್ ಆಗುತ್ತೆ. ನಿಮಗೆ ಆ ನುಗ್ಗೆಕಾಯಿ ತಿಂದರೆ ಹುಡುಗರಿಗೆ ಸ್ಪರ್ಮ್ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇದರಲ್ಲಿ ಎಗ್ಗಿಗಿಂತ ಜಾಸ್ತಿ ಪ್ರೋಟೀನ್ ಆಗಲಿ, ಕ್ಯಾಲ್ಶಿಯಮ್ ಆಗಲಿ ಇದಿರುತ್ತೆ. ಮೊಟ್ಟೆಗಿಂತ ಒಳ್ಳೆಯದು, ಇದಕ್ಕಿಂತ ಆರೆಂಜ್ಗಿಂತ ಒಳ್ಳೆಯದು. ನೀವು ತಿನ್ನೋದಕ್ಕೂ ಬೆಸ್ಟು. ನುಗ್ಗೆಕಾಯಿ ಕೊಡುತ್ತೆ, ನುಗ್ಗೆ ಸೊಪ್ಪು ಕೊಡುತ್ತೆ, ಮತ್ತು ನೈಟ್ರೋಜನನ್ನು ಫಿಕ್ಸಿಂಗ್ ಮಾಡುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದ್ದರೂ ಕೂಡ ನಮ್ಮ ರೈತರು ಎಷ್ಟು ಜನ ಬೆಳೀತಿದ್ರೋ ಗೊತ್ತಿಲ್ಲ. ಒಂದು ಟೈಮ್ ಪ್ಲಾಂಟೇಷನ್ ಮಾಡಿದ್ರೆ ಲೈಫ್ ಟೈಮ್ ಅದು ನುಗ್ಗೆಕಾಯಿ ಕೊಡುತ್ತೆ. ಆದರೆ ನಮ್ಮ ರೈತರು ಅವ್ಯಾವೂ ಬೆಳೆಯಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನುಗ್ಗೆಕಾಯಿ ಮಹತ್ವ ಎಲ್ಲರಿಗೂ ಗೊತ್ತಾಗೋಂಗಾಗಲಿ.